ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಬಹಳ ವಿಶೇಷವಾದ ದಿನ, ಅದುವೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಬಹಳ ಖುಷಿಯಾದ ಸಂಗತಿ. ಯಾಕಂದರೆ ಚಿನ್ನವನ್ನು ಖರೀದಿಸಿ ಈ ದಿನ ಅಕ್ಷಯವನ್ನು ಮಾಡಬಹುದು. ನಮಗೆ ಈ ವ್ಯವಸ್ಥೆಯಲ್ಲಿ ಚಿನ್ನದ ಒಂದು ಬೆಲೆ ಅತಿರೇಕವಾಗಿ ಹೋಗಿದ್ರೂ ಕೂಡ ಅದರ ವ್ಯಾಮೋಹ ಹೆಣ್ಣು ಮಕ್ಕಳಿಗೆ ಯಾವತ್ತಿಗೂ ಕಮ್ಮಿ ಆಗೋಲ್ಲ. ಅದರ ವ್ಯಾಮೋಹ ಇಟ್ಟುಕೊಳ್ಳೋರನ್ನೇ ಹೆಣ್ಣು ಅಂತ ಕರೆಯೋದು. ಯಾಕಂದರೆ ಸ್ವತಃ ಮಹಾಲಕ್ಷ್ಮಿಯೇ ಆ ಒಂದು ಚಿನ್ನಕ್ಕೆ ಅಧಿಪತಿಯಾಗಿರ್ತಾರೆ. ಆದರೆ ಅತಿ ಹೆಚ್ಚು ಚಿನ್ನವನ್ನು ಖರೀದಿಸಿದರೆ ಏನಾಗುತ್ತದೆ ಅನ್ನೋದು ನಮ್ಮ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಅದು ಕಲಿಯ ಪ್ರಭಾವ. ಕಲಿಗೆ ಸ್ವತಃ ಭಗವಂತನೇ ವರವನ್ನು ಕೊಡ್ತಾನಂತೆ, 5 ಸ್ಥಾನಗಳಲ್ಲಿ ನೀನು ಆಯ್ಕೆ ಮಾಡ್ಕೊ ಅಂತ. ಆಗ ಕಲಿ ಆಯ್ಕೆ ಮಾಡ್ಕೊತಾನಂತೆ. ಆಯ್ಕೆ ಮಾಡ್ಕೊಳ್ಳೋದು ಬದಲು ಭಗವಂತನೇ ಸ್ವತಃ 5 ಜಾಗವನ್ನು ತೋರಿಸ್ತಾನಂತೆ. ಒಂದು ಜೂಜು ಹಾಗೂ ಕೆಟ್ಟ ಸ್ತ್ರೀಯರು ಹಾಗೂ ಕುಡುಕರೊಂದಿಗೆ. ಅದೇ ರೀತಿ ಈ ಎಲ್ಲವೂ ಕೂಡ ಲೇವಾದೇವಿ ವ್ಯವಹಾರದಲ್ಲಿ, ಅಂದರೆ ಅತಿ ಹೆಚ್ಚು ಬಡ್ಡಿ ವ್ಯವಹಾರಗಳನ್ನು ಮಾಡಿ ಅಥವಾ ಜನರ ಒಂದು ಹಿಂಸೆಗೆ ಒಳಗಾಗಿ ಹಣವನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ, ಈ ಥರ ಜಾಗದಲ್ಲಿ ಕಲಿಯ ಆವೇಶ ತುಂಬಾ ಇರುತ್ತಂತೆ. ಯಾಕಂದರೆ ಅಲ್ಲಿ ಜಗಳ ತಪ್ಪಿದ್ದಲ್ಲ. ಆದರೆ ಕಲಿ ಕೇಳ್ತಾನಂತೆ, ನೀನು ಬಹಳ ಬುದ್ಧಿವಂತನೇ, ಎಲ್ಲವೂ ಕೂಡ ಒಂದು ಇಂತಹ ಗೊಂದಲವಾದ ಸ್ಥಳದಲ್ಲೇ ಇಟ್ಟಿದ್ಯಾ ಹೊರತು ನನ್ನನ್ನು ಒಂದು ಒಳ್ಳೆ ಸ್ಥಾನ ಮಟ್ಟದಲ್ಲಿ ಒಂದು ಜಾಗವನ್ನು ಕೊಡಲಿಲ್ವಲ್ಲ ಅಂತ. ಆಗ ಭಗವಂತ ಕೇಳ್ತಾನಂತೆ, ಆಯಿತು, ನಿನಗೆ ಇನ್ನೂ ಒಂದು ಬಹಳ ಶ್ರೇಷ್ಠವಾದ ಜಾಗವನ್ನು ಕೊಡ್ತೀನಿ. ಅದೇ ಅತಿ ಹೆಚ್ಚು ಚಿನ್ನವನ್ನು ಖರೀದಿಸುವಂತಹ ಸ್ಥಳ ಹಾಗೂ ಅತಿ ಹೆಚ್ಚು ಚಿನ್ನವನ್ನು ಇಟ್ಟುಕೊಂಡಿರುವಂತಹ ಸ್ಥಳದಲ್ಲಿ ಚಿನ್ನದಲ್ಲಿ ನೀನು ಒಂದು ಲೀನವಾಗಿರು ಅಂತ ಹೇಳ್ತಾರಂತೆ. ಅದಕ್ಕೆ ನೋಡಿ, ತುಂಬ ಚಿನ್ನವನ್ನು ಇಟ್ಕೊಂಡ್ರೂ ಕೂಡ ಭಯ ಇರುತ್ತೆ, ಯಾರು ಬಂದು ಎಲ್ಲಿ ಅಪಹರಿಸ್ತಾರೋ. ಅದಕ್ಕೆ ಇರುವಂತಹ ಸೇಫ್ಟಿ ಮನುಷ್ಯನ ಜೀವನಕ್ಕೂ ಇಲ್ಲ. ಅದೇ ಕಲಿಯುಗ. ಆದರೆ ಇವತ್ತು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂದರೆ ನಿಜವಾದ ಅಕ್ಷಯ ತೃತೀಯದ ಮಹತ್ವವನ್ನು ತಿಳ್ಕೋಬೇಕು. ಚಿನ್ನವನ್ನು ಖರೀದಿಸುವುದು ಈ ಅಕ್ಷಯ ತೃತೀಯದ ನಿಜವಾದ ಮಹತ್ವವಲ್ಲ. ಈ ದಿನವು ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತೆ. ಅಂದರೆ ಎಷ್ಟೋ ಸಂಗತಿಗಳು ಈ ಅಕ್ಷಯ ತೃತೀಯ ಅಂದರೆ ಬಹಳ ಪ್ರಶಸ್ತವಾದ ದಿನ. ಆದರೆ ಇದು ಬರೀ ಚಿನ್ನಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲವನ್ನೂ ಅಕ್ಷಯವಾಗುವಂತಹ ದಿನ. ಆದ್ದರಿಂದ ಈ ಚಿನ್ನವನ್ನು ಖರೀದಿಸದರೂ ಕೂಡ ಅಕ್ಷಯವಾಗುತ್ತೆ ಎಂಬ ಒಂದು ಮೂಢನಂಬಿಕೆಯನ್ನು ಮಧ್ಯದಲ್ಲಿ ತಂದು ಬಿಟ್ಟಿದ್ದಾರೆ. ಅದು ಯಾವಾಗಲೂ ನಿಮಗೆ ವ್ಯಾಪಾರದಲ್ಲಿ ಹಾಗೂ ಒಂದು ಬಿಸ್ನೆಸ್ ರೂಪದಲ್ಲಿಯೇ ಇದು ಕಾಣತೊಡಗುತ್ತೆ. ಆದರೆ ಈ ಅಕ್ಷಯ ತೃತೀಯದ ನಿಜವಾದ ಮಹತ್ವ ಏನಪ್ಪ ಅಂದರೆ, ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರವನ್ನು ಪಡೆದಂತಹ ದಿನ. ಅದೇ ರೀತಿ ಪರಶುರಾಮನ ಅಂದರೆ ಭಗವಂತನ ಅವತಾರವಾದ ಪರಶುರಾಮನ ಅವತಾರವಾದ ದಿನ. ಅದೇ ರೀತಿ ಕುಚೇಲನು ಕೃಷ್ಣನ ಮನೆಗೆ ಸಹಾಯ ಯಾಚಿಸಲು ಹೋಗಿ ಕೃಷ್ಣನಿಂದ ಪಾದಪೂಜೆ ಪಡೆದು ಅವನಿಂದ ಅನುಗ್ರಹಿತನಾದ ದಿನ. ಅದೇ ರೀತಿ ವೇದವ್ಯಾಸರು ಇದೇ ದಿನ ಮಹಾಭಾರತ ಗ್ರಂಥವನ್ನು ಆರಂಭಿಸಿದ್ರು ರಚನೆ ಮಾಡಲಿಕ್ಕೆ ಎಂಬುವಂತಹ ಅದ್ಭುತವಾದ ದಿನವೇ ಈ ಅಕ್ಷಯ ತೃತೀಯ. ಇದೇ ದಿನ ದೇವೇಂದ್ರ ತಾನು ಕಳೆದುಕೊಂಡಿದ್ದ ಪದವಿಯನ್ನು ಬೃಹಸ್ಪತ್ಯಾಚಾರ್ಯರ ನಿರ್ದೇಶನದಂತೆ ಜಪ ತಪ ಯಜ್ಞವನ್ನು ಮಾಡಿ ಪುನಃ ಮರುಕಳಿಸಿದಂತಹ ದಿನ. ಅಕ್ಷಯ ತೃತೀಯದ ಕರ್ತವ್ಯಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಂದಿನ ದಿನ ಸೂರ್ಯೋದಯದ ಮುನ್ನ ಹೇಳಬೇಕು. ಸಂಕಲ್ಪ ಸಹಿತ ಸ್ನಾನವನ್ನು ಮಾಡಿ ಪೂಜೆ ಜಪ ಪಾರಾಯಣಗಳನ್ನು ಮಾಡಿ ಯಾರಾದರೂ ಇವತ್ತು ತರ್ಪಣಗಳನ್ನು ಕೊಟ್ಟರೆ ತಮ್ಮ ಪಿತೃಗಳಿಗೆ ಕೊಡ್ಬೋದು. ಅದೇ ರೀತಿ ಈ ಅಕ್ಷಯ ತೃತೀಯದಂದು ದಾನ ಧರ್ಮಕ್ಕೆ ಬಹಳ ಸೂಕ್ತವಾದ ದಿನ. ಅದೇ ರೀತಿ ಗಂಧ ಸಮರ್ಪಣೆಯನ್ನು ದೇವರಿಗೆ ಮಾಡುವಂತಹ ವಿಶೇಷವಾದ ದಿನ ಅದೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಒಂದಾದ ನಾರದ ಪುರಾಣದಲ್ಲಿ ಉಲ್ಲೇಖವಿದೆ. ಅಂದರೆ ಅಕ್ಷಯ ಎನ್ನುವುದು ಕ್ಷಯವಾಗದೇ ಇರುವುದು ಎಂದರ್ಥ. ಅಕ್ಷಯ ಅಂದರೆ ಕ್ಷಯರಹಿತ. ವೈಶಾಖ ಶುದ್ಧ ತೃತೀಯ ದಿನದಂದು ಅಕ್ಷಯ ತೃತೀಯ ಆಚರಣೆ ಮಾಡಲಾಗುತ್ತೆ.
ಬಹಳ ಜನರಿಗೆ ಅಕ್ಷಯ ತೃತೀಯ ಬಗ್ಗೆ ತಪ್ಪು ತಿಳುವಳಿಕೆ ಇರೋದರಿಂದ ಅದು ಬಂಗಾರ ತೆಗೆದುಕೊಳ್ಳುವಂತಹ ದಿನವೇ ಇದು ಇಮ್ಮಡಿ ಆಗುತ್ತದೆ ಎಂಬುದು ಪ್ರಚೋದನೆ ಮಾಡಲಾಗಿದೆ. ಆದರೆ ಕೆಲವು ಬಂಗಾರದ ಅಂಗಡಿಗಳು ಇದನ್ನು ಜ್ಯೋತಿಷಿಗಳು ಕೂಡ TV ಚಾನೆಲ್ ಮುಖಾಂತರ ಬಂಗಾರ ತೆಗೆದುಕೊಂಡರೆ ವೃದ್ಧಿಯಾಗುತ್ತದೆ ಎಂಬ ತಪ್ಪು ಮಾಹಿತಿ ನೀಡಿರೋದು ನಮಗೆ ಈ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅದೇ ರೀತಿ ಯಾವ ಪುರಾಣದಲ್ಲೂ ಬಂಗಾರ ಇಮ್ಮಡಿಯಾಗುವ ಪ್ರಸ್ತಾಪವಿಲ್ಲ. ಜನಗಳು ಇದಕ್ಕೋಸ್ಕರ ಸಾಲ ಮಾಡಿ ಬಂಗಾರವನ್ನು ಕೊಳ್ಳುತ್ತಿದ್ದಾರೆ. ಇಂತಹ ಅಪಹಾಸ್ಯಕ್ಕೆ ನಮ್ಮ ಒಂದು ಮೂಢನಂಬಿಕೆ ಇದಾಗಿದೆ ಅಂದರೆ ತಪ್ಪಾಗಲಾರದು. ಬಂಗಾರ ಅಲ್ಲ ಬಂಗಾರ ಎಂದು ಕೊಂಡರೂ ಅದರ ಬೆಲೆ ಇದ್ದೇ ಇರುತ್ತೆ. ಯಾಕಂದರೆ ಅದರದ್ದು ಏನಿರುತ್ತೋ ಪ್ರಸ್ತುತವಾಗಿ ಆ ಬೆಲೆ ಅದನ್ನು ಯಾವತ್ತಿದ್ರೂ ಅದನ್ನು ಯಾರು ಬಂದರೂ ಕೂಡ ಕಡಿಮೆ ಮಾಡೋಕ್ಕೆ ಆಗಲ್ಲ. ಅದೇ ಒಂದು ಪೀಳಿಗೆಗೆ ನಂತರ ಪೀಳಿಗೆಗೆ ಅದು ದುಪ್ಪಟ್ಟು ಆಗ್ತಾ ಇರ್ಬೋದು ಅಥವಾ ಕಾಲಾನುಸಾರ ಅದು ಬೆಲೆ ಇಳಿಕೆನೂ ಆಗಬಹುದು. ಅಕ್ಷಯ ಎನ್ನುವುದು ಕ್ಷಯವಾಗದೆ ಅಂದರೆ ಮುಗಿಯದೇ ಇರುವುದು ಎಂದರ್ಥ. ಅಂದರೆ ರೋಹಿಣಿ ನಕ್ಷತ್ರವು ಇದ್ದರೆ ಅದು ಅಂದು 3:30 ಗಳಿಗೆ ಮುಹೂರ್ತದಲ್ಲಿ ಬರುವ ತಿಥಿ ಅಕ್ಷಯ ತೃತೀಯ. ಅಕ್ಷಯ ತೃತೀಯದ ಮುಹೂರ್ತದ ಮಹತ್ವ ಅಂದರೆ ಗೃಹ ಪ್ರವೇಶ, ಮದುವೆ, ಹೊಸ ವ್ಯಾಪಾರ, ದಾನ ಧರ್ಮಗಳನ್ನು ಮಾಡಲು ಅಕ್ಷಯ ತೃತೀಯ ಅತ್ಯುತ್ತಮವಾದ ದಿನ. ಈ ದಿನ ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತೆ. ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರವನ್ನು ಪಡೆದುಕೊಂಡಿರ್ತಾರೆ. ಈ ರೀತಿಯಾಗಿ ಈ ಅಕ್ಷಯವನ್ನು ಅಂದರೆ ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದು ಅಲ್ಲಿ ಆ ಪಾತ್ರೆಯಲ್ಲಿ ಎಲ್ಲವೂ ಕೂಡ ಕೇಳಿದಷ್ಟು ದುಪ್ಪಟ್ಟು ಆಗುವಂತಹ ದೈವಿ ಸ್ವರೂಪವಾದ ಪಾತ್ರೆಯಾಗಿತ್ತು. ಅಕ್ಷಯ ಎನ್ನುವುದು ಕ್ಷಯವಾಗದೆ ಅಂದರೆ ಮುಗಿಯದೇ ಇರುವುದು. ಇದೊಂದು ಸ್ವಯಂ ಸಿದ್ಧ 3:30 ಮುಹೂರ್ತಗಳಲ್ಲಿ ಇದು ಒಂದು. ಈ ದಿನ ಮುಹೂರ್ತ ಇಡುವಾಗ ನಕ್ಷತ್ರ, ವಾರ, ತಿಥಿ ಯಾವುದನ್ನೂ ನೋಡೋದಿಲ್ಲ. ಯಾಕಂದರೆ ಈ ದಿನ ಬಹಳ ಶ್ರೇಷ್ಠವಾದ ದಿನ. ಆದ್ದರಿಂದ ದಯವಿಟ್ಟು ಈ ಬಂಗಾರವನ್ನು ತೆಗೆದುಕೊಂಡು ಹೋದರೆ ಮಾತ್ರ ಈ ಅಕ್ಷಯ ತೃತೀಯಕ್ಕೆ ಒಂದು ಹೆಸರು ಅಂತ ಜನ ತುಂಬಾ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಆದರೆ ಚಿನ್ನವನ್ನು ಕೊಂಡುಕೊಳ್ಳಿ, ಆದರೆ ಅದೇ ಚಿನ್ನವನ್ನು ಕೊಂಡುಕೊಳ್ಳುವ ದಿನ ಇದಾಗಿರೋದಿಲ್ಲ. ನಿಮಗೆ ಕೈಲಾದರೆ ದಾನ ಧರ್ಮವನ್ನು ಮಾಡಿ. ಹಂಗನ್ಬಿಟ್ಟು ದಾನ ಧರ್ಮವನ್ನು ಮಾಡೋದು ಅಂದರೆ ಅದನ್ನು ಸಾಲ ಮಾಡಿ ಮಾಡಬೇಡಿ. ತಮ್ಮ ಕೈಯಲ್ಲಾದಂತಹ ಗೋವುಗಳಿಗೆ ಅಥವಾ ಬ್ರಾಹ್ಮಣರಿಗೆ ಬಳಸುವಂತಹ ವಸ್ತುಗಳನ್ನು ದಾನ ಮಾಡಿ. ಏನನ್ನೂ ತೆಗೆದುಕೊಂಡು ಹೋಗುವಂಥ ಶಕ್ತಿ ಇಲ್ಲದಿದ್ದರೂ ಕೂಡ ಸ್ವತಃ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಅರಶಿನ, ಕುಂಕುಮ ಅಥವಾ ಕಲ್ಲುಪ್ಪನ್ನಾದರೂ ಮನೆಗೆ ತೆಗೆದುಕೊಂಡು ಬನ್ನಿ. ಅಥವಾ ಅದನ್ನು ದಾನವನ್ನು ಆ 3 ದಾನವನ್ನು ಮಾಡಬೇಡಿ. ಅದನ್ನು ಸ್ವತಃ ಮನೆಗೆ ತೆಗೆದುಕೊಂಡು ಬನ್ನಿ. ದಾನ ಮಾಡಬೇಕಾದ್ರೆ ಬ್ರಾಹ್ಮಣರು ಬಳಸುವಂತಹ ವಸ್ತುಗಳನ್ನು ಕೊಟ್ಟರೆ ಅವರು ಸಂತೃಪ್ತರಾಗಿ ಅದರಿಂದ ನಮ್ಮನ್ನು ಅನುಗ್ರಹಿಸುವಂತಹ ಒಂದು ಭಾಗ್ಯ ಎಲ್ಲರಿಗೂ ಆಗಬೇಕು. ಆದ್ದರಿಂದ ಇದಾಗಿತ್ತು ಅಕ್ಷಯ ತೃತೀಯ. ಆದ್ದರಿಂದ ಎಲ್ಲರೂ ಚಿನ್ನವನ್ನೇ ತೆಗೆದುಕೊಳ್ಳಬೇಕು ಎಂಬ ಒಂದು ಆಡಂಬರ ಬೇಡ. ಇದ್ದವರು ತೆಗೆದುಕೊಳ್ಳಿ, ಇಲ್ಲದೆ ಇರೋರು ಅರಿಶಿನ, ಕುಂಕುಮ ಹಾಗೂ ಮಹಾಲಕ್ಷ್ಮಿಗೆ ಪ್ರೀತವಾಗಿರುವಂತಹ ಕಲ್ಲುಪ್ಪನ್ನು ಮನೆಗೆ ತೆಗೆದುಕೊಂಡು ಬಂದು ತಮ್ಮ ಕಷ್ಟಗಳ ಎಲ್ಲವೂ ಕೂಡ ಉಪ್ಪಿನು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತೋ ಹಾಗೆ ನಿಮ್ಮ ಕಷ್ಟಗಳು ಕರಗಿ ನಂತರ ನಿಮ್ಮಲ್ಲೂ ಕೂಡ ಆರೋಗ್ಯ ಅನ್ನುವ ಒಂದು ಭಿಕ್ಷೆಯನ್ನು ಬೇಡಬೇಕಂತೆ. ಯಾಕಂದರೆ ಆರೋಗ್ಯ ಒಂದಿದ್ದರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು. ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಹಾಗೂ ಅದಕ್ಕೆ ಎಷ್ಟು ಈಗಿನ ಕಾಲದಲ್ಲಿ ಆರೋಗ್ಯಕ್ಕೆ ವೆಚ್ಚವನ್ನು ಇಡಬೇಕಂದ್ರೆ ದುಡಿದಿದ್ದೆಲ್ಲ ಕೂಡ ಆರೋಗ್ಯಕ್ಕೆ ಇಡಬೇಕಾಗತ್ತೆ. ಆದ್ದರಿಂದ ಆರೋಗ್ಯದ ಭಿಕ್ಷೆಯನ್ನು ಮೊದಲು ನಾವು ದೇವರಲ್ಲಿ ಬೇಡಬೇಕಂತೆ. ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ತಾ ಈ ಅಕ್ಷಯ ತೃತೀಯದ ಮಹತ್ವವನ್ನು ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.